Hello friends, welcome back to the vlogs. ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಆ್ಯಂಡ್ ಇವತ್ತು ನೀವು ಆಲ್ರೆಡಿ ತಮಿಳಲ್ಲಿ ನೋಡಿರೋ ಥರ ಇವತ್ತಿನ ವ್ಲಾಗಲ್ಲಿ ಡ್ಯಾಂಡ್ರಫು, ಫ್ರೀಝಿ ಹೇರ್ ಡ್ರೈ ಆಗಿರೋದು, ಹೇರ್ ಫಾಲ್ಗೆಲ್ಲ ಒಂದೊಳ್ಳೆ ಮನೆಮದ್ದನ್ನು ಮಾಡ್ತೀನಿ. ಸೊ ಬನ್ನಿ ನನ್ನ ಜೊತೆ ವಿಡಿಯೋದಲ್ಲಿ ಜಾಯಿನ್ ಆಗಿ ನೀವು ಕೂಡ ಸಾಫ್ಟ್ ಡ್ಯಾಂಡ್ರಫ್ ಫ್ರೀಝಿ ಹೇರ್ನ ಪಡ್ಕೊಳ್ಳುವಂತೆ. ಮತ್ತು ಇವತ್ತಿನ ವ್ಲಾಗ್ ತುಂಬಾ ಸ್ಪೆಷಲ್ ಆಗಿರುತ್ತೆ, ಎಲ್ಲೂ ಮಿಸ್ ಮಾಡದೆ ಎಂಡ್ವರೆಗೂ ನೋಡಿ. ಇನ್ನು ಈ ಡ್ಯಾಂಡ್ರಫ್ಗೆ, ಫ್ರೀಝಿ ಹೇರ್ಗೆ ಮತ್ತು ಡಲ್ ಆಗಿರುವಂಥ ಹೇರ್ಗೆ, ಹೇರ್ ಫಾಲ್ಗೆ ಒಂದೊಳ್ಳೆ ಮನೆಮದ್ದು ಅಂತ ಹೇಳಿದ್ರೆ ಕರ್ಡ್. ಹೌದು, ಕರ್ಡಲ್ಲಿ ತುಂಬಾ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ನ್ಯಾಚುರಲ್ ಆಗಿ ನೇಚರ್ ಕೊಟ್ಟಿರುವಂಥ ಕಂಡೀಷ್ನರ್ ಇದು. ನಿಮಗೆ ಯಾವಾಗೆಲ್ಲ ನಿಮ್ಮ ಹೇರು ಡ್ರೈ ಅನಿಸುತ್ತೆ, ಫ್ರೀಝಿ ಅನಿಸುತ್ತೆ, ಡ್ಯಾಂಡ್ರಫ್ ಆಗಿದೆ, ಇಚ್ಚಿ ಸ್ಕಾಲ್ಪ್ ಎಲ್ಲ ಇದೆ, ಒಂದು ಸ್ವಲ್ಪ ಹೇರಿನ ಒಂದು ಏನಿದೆ ಒಂದು ಶೈನಿಂಗ್ ಎಲ್ಲ ಇದೆ, ಅದು ಕಮ್ಮಿ ಆಗಿದೆ ಅಂತ ನಿಮಗೆ ಯಾವಾಗ ಅನಿಸುತ್ತೆ, ಆ ಹೇರಿನ ಹೆಲ್ತ್ ಯಾವಾಗ ಕಮ್ಮಿ ಆಗಿದೆ ಅಂತ ಅನಿಸುತ್ತೆ, ಆವಾಗ ನೀವು ಈ ಕರ್ಡ್ ಏನಿದೆ ಅಲ್ಲ ಅದನ್ನು ನಿಮ್ಮ ಹೇರ್ಗೆ ಮತ್ತು ಸ್ಕಾಲ್ಪ್ಗೆ ಆಲ್ ಓವರ್ ದ ಹೇರ್ ಕೂಡ ನೀವು ಅಪ್ಲೈ ಮಾಡ್ಕೊಳ್ಬೋದು. ಇದು ಬಂದು ನಿಮಗೆ ಒಂದೊಳ್ಳೆ ಕಂಡೀಷ್ನರ್ ಆಗಿ ಹೆಲ್ಪ್ ಮಾಡುತ್ತೆ. ಕರ್ಡ್ ಬಂದು ಒಂದೊಳ್ಳೆ ಆ್ಯಂಟಿ ಆಕ್ಸಿಡೆಂಟ್ ಆಗಿ ಹೇರ್ಗೆ ವರ್ಕ್ ಮಾಡುತ್ತೆ. ಇದು ನಿಮ್ಮ ಹೇರ್ಗೆ ಮಾಯ್ಶ್ಚರೈಸ್ ಕೂಡ ಮಾಡುತ್ತೆ. ಅದು ಅಲ್ಲದೆ ಡ್ಯಾಂಡ್ರಫ್ ಎಲ್ಲ ಏನಿರುತ್ತೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಆಮೇಲೆ ನಿಮ್ಮ ಇಚ್ಚಿ ಸ್ಕಾಲ್ಪ್ ಎಲ್ಲ ಏನಿರುತ್ತಲ್ಲ ಅದನ್ನು ಕಡಿಮೆ ಮಾಡುತ್ತೆ. ಸೊ ಬನ್ನಿ ನೋಡೋಣ ಹೇರ್ಗೆ ಕಂಡೀಷ್ನರ್ ಅಂದರೆ ಈ ಮೊಸರು ಏನಿದೆಯಲ್ಲ ಅದನ್ನು ಯಾವ ಥರ ಅಪ್ಲೈ ಮಾಡ್ಕೊಳ್ಳೋದು ಅಂತ ಹೇಳಿ. ನೀವು ಮೊಸರನ್ನ ಡೈರೆಕ್ಟಾಗಿ ಕೂಡ ಅಪ್ಲೈ ಮಾಡ್ಕೋಬೋದು, ಇಲ್ಲ ಅಂದರೆ ಮೊಸರನ್ನ ಸೋಸ್ಬಿಟ್ಟು ಮೊಸರಲ್ಲಿರೋ ನೀರನ್ನೆಲ್ಲ ತೆಗೆದ್ಬಿಟ್ಟು ಗಟ್ಟಿಯಾಗಿರೋ ಅಂಶ ಏನು ಬರುತ್ತೆ ಅದನ್ನು ಕೂಡ ಅಪ್ಲೈ ಮಾಡ್ಕೊಳ್ಬೋದು. ಕೆಲವೊಬ್ಬರು ಮೊಸರಿಗೆ ಸ್ವಲ್ಪ ನಿಂಬೆ ಹಣ್ಣನ್ನು ಆ್ಯಡ್ ಮಾಡಿ ಕೂಡ ಹಚ್ಕೊಳ್ತಾರೆ, ಬಟ್ ಅದರ ಅವಶ್ಯಕತೆ ಏನಿಲ್ಲ. ನಿಮಗೆ ತುಂಬಾ ಡ್ಯಾಂಡ್ರಫು, ತುಂಬಾ ಇಚ್ಚಿ ಸ್ಕಾಲ್ಪ್ ಇದ್ರೆ ಮಾತ್ರ ನೀವು ಒಂದು ಹಾಫ್ ಲೆಮನ್ನ ಕಟ್ ಮಾಡಿ ಇದ್ರ ಜೊತೆ ಸೇರಿಸ್ಕೊಂಡ್ಬಿಟ್ಟು ಅಪ್ಲೈ ಮಾಡ್ಕೊಳ್ಬೋದು. ಇನ್ ಕೇಸ್ ನಿಮಗೆ ತುಂಬ ಡ್ಯಾಂಡ್ರಫ್ ಏನಿಲ್ಲ, ಜಸ್ಟ್ ಡ್ರೈ ಹೇರ್ ಇದೆ, ಫ್ರೀಝಿ ಆಗಿದೆ, ಸ್ವಲ್ಪ ಶೈನಿಂಗ್ ಕಮ್ಮಿ ಆಗಿದೆ, ಆ ಥರ ಇದೆ, ಸೊ ಅದನ್ನು ಸರಿ ಮಾಡ್ಕೊಳ್ಬೇಕು ಅಂತ ಹೇಳಿದರೆ ಈ ಥರ ಡೈರೆಕ್ಟಾಗಿ ನೀವು ಕರ್ಡ್ ಏನು ಬರುತ್ತಲ್ಲ ಅದನ್ನು ಹೇರ್ಗೆ ಅಪ್ಲೈ ಮಾಡಿಕೊಂಡ್ರೆ ಸಾಕು. ಸೊ ನಾನಿಲ್ಲಿ ಫಸ್ಟು ಒಂದು ಬ್ಯಾಚನ್ಗೆ ತೊಗೊಂಡ್ಬಿಟ್ಟು ಇಲ್ಲ ಕೈಯಲ್ಲೇ ನೀವು ಈ ಥರ ರೂಟನ್ನು ಮಾಡ್ಕೊಂಡ್ಬಿಟ್ಟು ಎಲ್ಲ ರೂಟ್ಗಳಿಗೂ ನೀವು ಎಕ್ಸ್ಪೆಷಲಿ ಹೇರ್ ರೂಟು ಮತ್ತು ಹೇರ್ ಸ್ಕಾಲ್ಪ್ ಎಲ್ಲ ಏನಿರುತ್ತಲ್ಲ ಅಲ್ಲಿಗೆ ನೀವು ಕರ್ಡ್ನ ಅಪ್ಲೈ ಮಾಡ್ಕೊಳ್ತಾ ಬನ್ನಿ. ಸೊ ಇದು ನೀವು ಅಪ್ಲೈ ಮಾಡ್ಕೊಂಡಾಗ ಅಷ್ಟೇ ತಲೆ ತುಂಬ ತಂಪು ಅನಿಸುತ್ತೆ, ಒಂದಷ್ಟು ರಿಲ್ಯಾಕ್ಸ್ ಕೂಡ ಫೀಲ್ ಆಗುತ್ತೆ. ಹೇರ್ಗೂ ಅಷ್ಟೇ ತುಂಬ ಒಳ್ಳೆ ಕಂಡೀಷ್ನರ್ ಆಗಿ, ಅಂದರೆ ಏನೋ ಒಂದು ಮಾಸ್ಕ್ ಹಾಕ್ಕೊಂಡಿದ್ದೀವಿ, ಹೇರ್ ಮಾಸ್ಕ್ ಅನ್ನೋ ಥರ ಕೂಡ ಫೀಲ್ ಆಗ್ತಾ ಇರುತ್ತೆ. ಸೊ ನಾನು ಸ್ವಲ್ಪ ಜಾಸ್ತಿನೇ ಕರ್ಡ್ ಮೇಲೆ ಹಾಕ್ಬಿಟ್ಟಿದ್ದೀನಿ, ಅದು ಕೆಳಗಡೆ ಫೇಸ್ ಮೇಲೆಲ್ಲ ಬರ್ತಾ ಇದೆ. ಸೊ ಹಾಗಾಗಿ ನಾನು ಅದಕ್ಕೆ ಫೇಸ್ಗೂ ಕೂಡ ಜಸ್ಟ್ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಕರ್ಡ್ ಬಂದ್ಬಿಟ್ಟು ಒಂದೊಳ್ಳೆ ಕಂಡೀಷ್ನರ್ ಆಗಿದೆ ಮತ್ತು ಅದು ಫೇಸ್ಗೂ ಕೂಡ ಅಪ್ಲೈ ಮಾಡ್ಬೋದು. ಸೊ ಹಾಗಾಗಿ ನಾನು ಫೇಸ್ಗೂ ಕೂಡ ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇನ್ನು ಕರ್ಡನ್ನ ತಲೆಗೆ ಹಚ್ಚಿ ಆದಮೇಲೆ ಒಂದು 10ರಿಂದ 15 ನಿಮಿಷದವರೆಗೂ ನೀವು ಹಾಗೆ ಬಿಡಿ. ಹೇರ್ನ ಜಾಸ್ತಿ ಡ್ರೈ ಆಗೋದಕ್ಕೆ ಬಿಡಬೇಡಿ. ಅದಾದಮೇಲೆ ನೀವು ಲೂಕ್ ವಾರ್ಮ್ ವಾಟ್ರಿಂದ ನಿಮ್ಮ ತಲೆಯನ್ನು ವಾಶ್ ಮಾಡ್ಕೊಳ್ಬೋದು. ನಿಮ್ಮ ಕೂದಲೆಲ್ಲ ಏನಿರುತ್ತೆ ಅದನ್ನು ಲೈಟಾಗಿ ವಾಶ್ ಮಾಡ್ಕೊಳ್ಬೋದು. ಜಾಸ್ತಿ ಪವರ್ ಇರುವಂಥ ಶಾಂಪೂನ ಮತ್ತು ಜಾಸ್ತಿ ಫ್ರೇಗ್ರೆನ್ಸ್ ಇರುವಂಥ ಶಾಂಪೂವನ್ನು, ಕೆಮಿಕಲ್ ಇರುವಂಥ ಶಾಂಪೂವನ್ನು ಬಳಸ್ಕೊಂಡು ತಲೆ ತೊಳೆಯುವಂಥ ಅವಶ್ಯಕತೆ ಏನಿಲ್ಲ. ನಾರ್ಮಲ್ ಆಗಿ ಏನು ಲೈಟಾಗಿ ಶಾಂಪೂಗಳು ಸಿಗುತ್ತೆ ಅದನ್ನು ಯೂಸ್ ಮಾಡಿಕೊಂಡು ನೀವು ತಲೆ ಸ್ನಾನನ ಮಾಡ್ಕೊಳ್ಬೋದು. ಮತ್ತು ತುಂಬ ಈಸಿಯಾಗಿ ಕರ್ಡನ್ನ ವಾಶ್ ಕೂಡ ಮಾಡ್ಬೋದು. ಎಲ್ಲೂ ಕರ್ಡು ನಿಮಗೆ ಕೂದಲಲ್ಲೆಲ್ಲ ಸ್ಟಕ್ ಆಗೋದು, ರೂಟಲ್ಲೆಲ್ಲ ಸ್ಟಕ್ ಆಗೋದು ಆ ಥರ ಎಲ್ಲ ಏನೂ ಆಗಲ್ಲ, ತುಂಬ ಈಸಿಯಾಗಿ ಅದು ವಾಶ್ ಕೂಡ ಆಗುತ್ತೆ. ಸೊ ನಾನು ಇವಾಗ ನನ್ನ ತಲೆ ಕೂದಲು ಸ್ನಾನ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ನನ್ನ ಕೂದಲು ಬಂದಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಹೇರ್ ವಾಶ್ ಕೂಡ ಆಗಿದೆ ಆ್ಯಂಡ್ ತುಂಬ ಚೆನ್ನಾಗಿ ಫೀಲ್ ಆಗ್ತಿದೆ. ನನಗೆ ಏನೋ ಒಂಥರ ಹೇರ್ ಎಲ್ಲ ತುಂಬ ಸಾಫ್ಟ್ ಅನಿಸ್ತಾ ಇದೆ, ಒಂಥರ ಸಲೂನ್ಗೆ ಹೋಗಿ ಬಂದಿರೋವಾಗ ಫೀಲ್ ಆಗುತ್ತಲ್ಲ ಆ ಥರ ಫೀಲ್ ಆಗ್ತಿದೆ. ಎಷ್ಟು ಒಳ್ಳೆ ಕಂಡೀಷ್ನರು ನಮಗೆ ನ್ಯಾಚುರಲ್ ಆಗಿ ನೇಚರೇ ಕೊಟ್ಟಿರುವಾಗ ನಾವು ಕೆಮಿಕಲ್ನ ಯಾಕೆ ಯೂಸ್ ಮಾಡಬೇಕು ಅಲ್ವಾ. ಸೊ ನೀವು ಈ ಕರ್ಡನ್ನ ವೀಕ್ಲಿ 2 ಟೈಮ್ಸ್ ಇಲ್ಲ ವೀಕ್ಲಿ 1 ಟೈಮ್ ಕೂಡ ಯೂಸ್ ಮಾಡ್ಬೋದು, ಮಂತ್ಲಿ 3 to 4 ಟೈಮ್ಸ್ ಕೂಡ ಯೂಸ್ ಮಾಡ್ಬೋದು. ನಿಮಗೇನಾದರೂ ಹೇರ್ ಫಾಲ್ ತುಂಬ ಜಾಸ್ತಿ ಇತ್ತು ಅಂದರೆ ದಯವಿಟ್ಟು ನೀವು ಕರ್ಡ್ನ ಯೂಸ್ ಮಾಡಿ ನೋಡಿ. ನಿಮ್ಮದು ಹೇರ್ ಗ್ರೋತ್ ಕೂಡ ಆಗುತ್ತೆ, ಸ್ಕಾಲ್ಪ್ ಕೂಡ ಸ್ಟ್ರಾಂಗ್ ಆಗುತ್ತೆ. ಅದಾದಮೇಲೆ ನಿಮ್ಮ ಹೇರ್ ಫಾಲ್ ಏನಿರುತ್ತೆ ಅದು ಕಂಪ್ಲೀಟಾಗಿ ಸ್ವಲ್ಪ ಕಡಿಮೆ ಕೂಡ ಆಗುತ್ತೆ. ಸ್ವಲ್ಪ ಅಂತ ಏನಿಲ್ಲ, ತುಂಬ ಜಾಸ್ತಿ ಕೂಡ ಕಡಿಮೆ ಆಗುತ್ತೆ. ನಿಮಗೆ ಆ ರಿಸಲ್ಟ್ ಗೊತ್ತಾಗುತ್ತೆ. ಕೆಲವೊಬ್ಬರಿಗೆ ಪಿತ್ತದಿಂದ ಕೂಡ ಹೇರು ತುಂಬ ಲಾಸ್ ಆಗ್ತಿರತ್ತೆ, ಉಷ್ಣ ಜಾಸ್ತಿ ಆದ
ಮಾಡಿದಾಗೂ ಕೂಡ ಬಾಡಿಯಲ್ಲಿ ಹೇರ್ ಲಾಸ್ ಆಗ್ತಿರುತ್ತೆ. ಅಂಥವರಿಗೆಲ್ಲ ಒಂದೊಳ್ಳೆ ಸೊಲ್ಯೂಷನ್ ಅಂದರೆ ಈ ಕರ್ಡ್. ಇದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ನಾನಂತೂ ಪರ್ಸ್ನಲ್ ಆಗಿ ನಿಮಗೆ ಸಜೆಸ್ಟ್ ಮಾಡ್ತೀನಿ, ನೀವು ಯೂಸ್ ಮಾಡಿ. ನಿಮಗೆ ಏನಾದರೂ ಚೆನ್ನಾಗಿ ರಿಸಲ್ಟ್ ಬಂತು ಅಂದರೆ ಕಾಮೆಂಟಲ್ಲಿ ಕೂಡ ತಿಳಿಸ್ಬೋದು ನಿಮಗೆ ಯಾವ ಥರ ಅನಿಸ್ತಿದೆ ಅಂತ ಹೇಳಿ. ಸೊ ಇದು ಬಂದು ನನ್ನ ಕೂದಲು. ನಂದಂತೂ ತುಂಬಾ ಜಾಸ್ತಿ ಹೇರ್ ಫಾಲ್ ಆಗ್ತಿತ್ತು. ಬಟ್ ಯಾವಾಗ ಕರ್ಡ್ ಯೂಸ್ ಮಾಡ್ಕೊಳ್ತಾ ಬಂದೆ ಹೇರ್ ಗ್ರೋತ್ ಕೂಡ ಆಗ್ತಾ ಇದೆ, ಹೇರ್ ಫಾಲ್ ಕೂಡ ಕಡಿಮೆ ಆಗ್ತಿದೆ, ಸ್ಕಾಲ್ಪಲ್ಲಿ ಕೂಡ ಸ್ವಲ್ಪ ಸ್ಟ್ರೆಂತ್ ಬಂದಿದೆ ಅಂತ ನನಗೆ ಫೀಲ್ ಆಗ್ತಿದೆ. ನೀವು ಕೂಡ ಟ್ರೈ ಮಾಡಿ ನೋಡ್ಬೋದು. ಇನ್ನು ಇವತ್ತಿನ ರೆಸಿಪಿಯಲ್ಲಿ ನಾನು ಮಸೊಪ್ಪು ಸಾಂಬಾರನ್ನ ತೋರಿಸ್ತಾ ಇದ್ದೀನಿ. ಇದು ಬಂದು ಮಸೊಪ್ಪಿಗೆ ಒಂದೊಳ್ಳೆ ಸೊಪ್ಪು. ಇದು ನಮ್ಮ ಹಳ್ಳಿ ಕಡೆ ಎಲ್ಲ ಸಿಗ್ತಾ ಇತ್ತು, ಬಟ್ ಇವಾಗ ನನಗೆ ಮಾರ್ಕೆಟಲ್ಲಿ ಕೂಡ ಈ ಸೊಪ್ಪು ಸಿಕ್ಕಿದೆ. ಇದ್ರ ಹೆಸರೇನಂತ ಗೊತ್ತಿಲ್ಲ ನನಗೆ, ಬಟ್ ಇದಂತೂ ತುಂಬ ಒಳ್ಳೆ ಸೊಪ್ಪು ಮಸೊಪ್ಪು ಮಾಡೋದಕ್ಕೆ ಅಂತ ಹೇಳಿ. ಈ ಸೊಪ್ಪನ್ನ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಜೊತೆಯಲ್ಲಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ, ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಕಾಳುಮೆಣಸು, ಹುಣಸೆ ಹಣ್ಣು, ಹಿಂಗನ್ನ ತೊಗೊಂಡಿದ್ದೀನಿ. ಸೊ ಫಸ್ಟಿಗೆ ಒಂದು ಕುಕ್ಕರಲ್ಲಿ ಸ್ವಲ್ಪ ಬೇಳೆನ ತೊಗೊಂಡ್ಬಿಟ್ಟು ಅದನ್ನು ವಾಶ್ ಮಾಡ್ಕೊಳ್ಳೋಣ. ನಾನು ಇಲ್ಲಿ ಮೈಸೂರು ಬೇಳೆನ ತಗೊಂಡಿದ್ದೀನಿ. ಮೈಸೂರು ಬೇಳೆ ಮಸೊಪ್ಪಿಗೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು, ನನಗೂ ಕೂಡ ಮೈಸೂರು ಬೇಳೆ ತುಂಬ ಇಷ್ಟ ಆಗುತ್ತೆ ಪರ್ಸ್ನಲಿ. ಸೊ ಹಾಗಾಗಿ ಮೈಸೂರು ಬೇಳೆನೇ ಯೂಸ್ ಮಾಡ್ಕೊಳ್ತೀನಿ ಜಾಸ್ತಿ ಸಾಂಬಾರ್ಗೆಲ್ಲ. ಸೊ ಅದಾದ್ಮೇಲೆ ನಾನು ತೊಳೆದು ಎತ್ತಿಟ್ಕೊಂಡಿದ್ನಲ್ಲ ಆ ಸೊಪ್ಪನ್ನ ಬೇಳೆ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಗೇನಾದ್ರೂ ಈ ಸೊಪ್ಪಿನ ನೇಮ್ ಗೊತ್ತಿದ್ರೆ ನೀವು ಕಾಮೆಂಟಲ್ಲಿ ನನಗೆ ತಿಳಿಸಿ, ಈ ಸೊಪ್ಪಿನ ನೇಮು ಏನಂತ ಹೇಳಿ. ಸೊ ಈ ಸೊಪ್ಪನ್ನ ಬೇಳೆ ಜೊತೆ ಹಾಕೊಂಡ್ಬಿಟ್ಟು ಇನ್ನು ಹೆಚ್ಚಿಟ್ಕೊಂಡಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನಿದೆಯಲ್ಲ, ತರಕಾರಿ ಎಲ್ಲ ಅಂದರೆ ಟೊಮೊಟೊ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಅದನ್ನೆಲ್ಲ ಒಂದೊಂದನ್ನೇ ಹಾಕ್ಕೊತಾ ಹೋಗೋಣ. ಟೊಮೊಟೊ ನಾನು ಒಂದು ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿನೂ ಅಷ್ಟೇ ಒಂದು ಚಿಕ್ಕ ಈರುಳ್ಳಿನ ತೊಗೊಂಡಿದ್ದೀನಿ. ಮಸೊಪ್ಪಿಗೆ ಜಾಸ್ತಿ ಖಾರ ಏನೂ ಹಾಕೋಂಗಿಲ್ಲ, ಅಂದರೆ ಸಾಂಬಾರು ಪೌಡ್ರು ಅದು ಎಲ್ಲ ಏನೂ ಹಾಕೋ ಅವಶ್ಯಕತೆ ಇರಲ್ಲ. ತುಂಬ ಲೈಟಾಗಿ ಸೊಪ್ಪನ್ನ ರುಬ್ಬಿಟ್ಟು ಮಾಡ್ಕೊಳ್ಳೋ ಅಂಥ ಸಾಂಬಾರಾಗಿರೋದ್ರಿಂದ ಇದಿಷ್ಟೇ ಸಾಕಾಗಿರುತ್ತೆ. ಸೊ ಫಸ್ಟು ಈರುಳ್ಳಿ ಮತ್ತು ಟೊಮೊಟೊ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾನು ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕಂದರೆ ಖಾರ ಕೂಡ ಹಾಕ್ಕೊಳ್ಬೋದು. ಮಸೊಪ್ಪಿಗೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂದರೆ ಅದು ಇದೇನೆ, ಹಸಿಮೆಣಸಿನ್ಕಾಯಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನೀವು ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ಹಾಕ್ಕೋಬೋದು. ಬೆಳ್ಳುಳ್ಳಿ ಎಸ್ಲು ಅಷ್ಟೇ, ಅದು ಅಷ್ಟೇ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಶುಂಠಿ, ಆಮೇಲೆ ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಾಳುಮೆಣಸು, ಜೀರಿಗೆನ ಹಾಕ್ಕೊಳ್ಳಿ ಮೇಲ್ಗಡೆ. ಆಮೇಲೆ ಸ್ವಲ್ಪ ಇಂಗು, ನಿಮಗೆ ಎಷ್ಟು ಬೇಕಷ್ಟು ನೋಡಿಬಿಟ್ಟು ಇಂಗನ್ನು ಹಾಕ್ಕೊಳ್ಳಿ. ಲಾಸ್ಟಲ್ಲಿ ಒಗ್ಗರಣೆ ಕೂಡ ಹಾಕ್ಕೊಳ್ತೀನಿ, ಆವಾಗೂ ಕೂಡ ಸ್ವಲ್ಪ ಎಣ್ಣೆನ ಯೂಸ್ ಮಾಡ್ತೀನಿ ನಾನು. ಸೊ ಇದೆಲ್ಲ ಹಾಕ್ಕೊಂಡಾದ್ಮೇಲೆ ಒಂದು 2ರಿಂದ 3 ಟೈಮು ವಿಷಲ್ನ ಮಾಡ್ಕೊಳ್ಳಿ. ನಿಮಗೆ ಜಾಸ್ತಿ ಬೇಯಿಸ್ಕೋಬೇಕಂದ್ರೆ ಒಂದು 3-4 ವಿಷಲ್ ಹಾಕ್ಕೋಬೋದು. ಇನ್ನು ಬೇಗನೆ ಬೆಂದೋಗುತ್ತೆ ಅಂದರೆ ಒಂದು 2-3 ವಿಷಲ್ ಮಾತ್ರ ಸಾಕು. ಇಲ್ಲಿ ನಾನು ಒಂದು 2 ವಿಷಲ್ನ ತೊಗೊಂಡಿದ್ದೀನಿ. ಸೊ ಅದಾದಮೇಲೆ ಈ ಥರ ಬ್ಲೆಂಡರ್ ತೊಗೊಂಡ್ಬಿಟ್ಟು ಸೊಪ್ಪು ಏನೆಲ್ಲ ಬೆಂದಿತ್ತಲ್ಲ, ಹಸಿಮೆಣಸಿನ್ಕಾಯಿ, ಟೊಮೊಟೊ, ಬೆಳ್ಳುಳ್ಳಿ ಎಲ್ಲ, ಅದನ್ನು ಡೈರೆಕ್ಟಾಗಿ ನಾನು ಬ್ಲೆಂಡ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಥರ ಈ ಬ್ಲೆಂಡರ್ನ ಯೂಸ್ ಮಾಡಿಬಿಟ್ಟು ಎಲ್ಲದನ್ನು ನೀಟಾಗಿ ರುಬ್ಕೊಳ್ತೀನಿ. ಟ್ರಸ್ಟ್ ಮೀ, ಈ ಬ್ಲೆಂಡರ್ ಅಂತೂ ನಂಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಮಿಕ್ಸಿನ ಅವಾಗೆಲ್ಲ ತೆಗಿಬೇಕು, ಜಾರ್ನೆಲ್ಲ ವಾಶ್ ಮಾಡಬೇಕು, ಮತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಡಬೇಕು, ಆ ಥರ ಸಮಸ್ಯೆನೇ ಇರಲ್ಲ. ಈ ಬ್ಲೆಂಡರ್ ಯೂಸ್ ಮಾಡಿಬಿಟ್ರೆ ಸಾಕು. ಜಸ್ಟ್ ಎಲ್ಲ ರುಬ್ಕೊಂಡಿದ್ದಾದ್ಮೇಲೆ ನೀಟಾಗಿ ಒಂದ್ಸರಿ ತೊಳ್ಕೊಂಡ್ಬಿಟ್ರೆ ಆಯಿತು, ಎಲ್ಲ ಮುಗಿದ್ಬಿಡತ್ತೆ ನೀಟಾಗಿ ಒಂದ್ಸರಿ ರುಬ್ಕೊಂಡಾದ್ಮೇಲೆ ಮಸೊಪ್ಪು ಕೂಡ ರೆಡಿಯಾಗಿದೆ. ಫೈನಲ್ ಆಗಿ ಇದಕ್ಕೆ ಒಗ್ಗರಣೆನ ಹಾಕೊಳ್ಳೋಣ. ಒಗ್ಗರಣೆಗೆ ನಾನು ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನ ಎಣ್ಣೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಒಗ್ಗರಣೆಗೆ. ಸೊ ಹಂಗಾಗಿ ಕೋಲ್ಡ್ ಕಂಪ್ರೆಸ್ಡ್ ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ. ಅದಕ್ಕೆ ಜಜ್ಜಿಟ್ಕೊಂಡು 4ರಿಂದ 5 ಬೆಳ್ಳುಳ್ಳಿ ಹಾಕ್ಕೊಂಡು, ಒಂದು 3-4 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು, ಸ್ವಲ್ಪ ಇಂಗನ್ನ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ನಾವು ರುಬ್ಬಿಟ್ಕೊಂಡಿರುವಂಥ ಮಸೊಪ್ಪಿನ ಸಾಂಬಾರು ಏನಿದೆಯಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇವಾಗ ಏನು ಒಗ್ಗರಣೆ ಕೊಡುವಾಗಲೇ ಮನೆಯೆಲ್ಲ ಗಮ್ಮಂತ ಸ್ಮೆಲ್ ಬರ್ತಿರುತ್ತೆ. ಸೊ ಇದಕ್ಕೆ ಸ್ವಲ್ಪ ಮಸೊಪ್ಪಿಂದು ರುಬ್ಬಿಟ್ಕೊಂಡಿರೋಂಥ ಸೊಪ್ಪನ್ನು ಸೇರಿಸ್ಕೊಳ್ಳೋಣ. ಲಾಸ್ಟಲ್ಲಿ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಂಡು 1 ಟೀ ಸ್ಪೂನಷ್ಟು ಹಳದಿ ಪೌಡ್ರು, 1 ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ.
ಇದಕ್ಕೆ ಧನಿಯಾ ಪೌಡರ್ ಗರಂ ಮಸಾಲ ಏನು ಹಾಕೋ ಅಂತ ಅವಶ್ಯಕತೆ ಏನಿಲ್ಲ. ಸೊಪ್ಪಲ್ಲೇ ತುಂಬ ಚೆನ್ನಾಗಿ ಟೇಸ್ಟ್ ಬಂದ್ಬಿಡುತ್ತೆ ಸಾಂಬಾರ್ಗೆ. ಸ್ವಲ್ಪ ಖಾರ ಬೇಕು ಅಂದರೆ ನೀವು ರೆಡ್ ಚಿಲ್ಲಿ ಪೌಡ್ರನ್ನ ಮಾತ್ರ ಯೂಸ್ ಮಾಡಿ. ಒಂದು 10ರಿಂದ 15 ನಿಮಿಷ ಕುದಿಸಿ ಆದಮೇಲೆ ಸಾಂಬಾರು ಕೂಡ ರೆಡಿ ಆಗಿಬಿಡುತ್ತೆ. ಸೊ ಇದಿಷ್ಟೇ, ಮಸೊಪ್ಪು ಸಾಂಬಾರು ಕೂಡ ರೆಡಿ ಆಯಿತು. ಸೊ ಇವತ್ತಿನ ರೆಸಿಪಿಯಲ್ಲಿ ಮಸೊಪ್ಪು ಸಾಂಬಾರು ತೋರಿಸಿದ್ದೀನಿ, ಮತ್ತು ಇವತ್ತು ಒಂದು ಕೂದಲಿಗೆ ಒಂದೊಳ್ಳೆ ಮನೆ ಮದ್ದನ್ನು ಕೂಡ ಹೇಳಿದ್ದೀನಿ. ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂತ ತಿಳ್ಕೊಂಡು ಇವತ್ತಿನ ವ್ಲಾಗ್ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ ನಿಶೂಸ್ ಕನ್ನಡ ವ್ಲಾಗ್ಸ್. ಥ್ಯಾಂಕ್ ಯು.